ನಾನು ಲಾಸ್ಟ್ 24 ಗಂಟೆಯಿಂದ ಏನು ಊಟ ಮಾಡಿಲ್ಲ. ನಾನು ನಿಮಗೆ ಇವತ್ತು ಒಂದು ಸುಪ್ರೀಂ ಮೆಡಿಸಿನ್ ಬಗ್ಗೆ ಹೇಳ್ಕೊಡಕ್ ಹೋಗ್ತಿದ್ದೀನಿ. ಈ ಮೆಡಿಸಿನ್ ಎಷ್ಟು ಪವರ್ಫುಲ್ ಅಂದ್ರೆ ನಿಮ್ಮ ಬಿ ಪಿ, ಶುಗರ್, ಥೈರಾಯ್ಡ್, PCOD, ಕೊಲೆಸ್ಟ್ರಾಲ್ ಮತ್ತು ಇನ್ನಿತರ ಸಮಸ್ಯೆಗಳನ್ನ ಸರಿ ಮಾಡ್ಕೊಳ್ಳಕ್ಕೆ ಹೆಲ್ಪ್ ಮಾಡುತ್ತೆ. ಈ ಟ್ರೀಟ್ಮೆಂಟ್ ತಗೊಳ್ಳಕ್ಕೆ ಎಷ್ಟು ಕಾಸ್ಟ್ಲಿ ಮತ್ತೆ ಇದಕ್ಕೆ ಏನು ವಸ್ತುಗಳು ಬೇಕು ಅಂತ ತಿಳ್ಕೊಂಡ್ರೆ ನೀವು ಖಂಡಿತವಾಗ್ಲೂ ಶಾಕ್ ಆಗ್ತೀರಾ. ಅದಕ್ಕೆ ಮುಂಚೆ ನಾನು ನಿಮ್ಗೊಂದು ಶ್ಲೋಕ ಹೇಳ್ತೀನಿ. ಸರ್ವೇ ರೋಗ ಮಲವಶಂ ಲಂಘನಂ ಪರಮೌಷಧಂ. ಈ ಶ್ಲೋಕದ ಅರ್ಥ ಏನು ಅಂದ್ರೆ ಎಲ್ಲಾ ರೋಗಗಳು ಬರೋದು ನಮ್ಮ ಮಲವಶದಿಂದ. ಅಂದ್ರೆ ನಮ್ಮ ಮಲ ಮೂತ್ರ ಕರೆಕ್ಟಾಗಿ ವಿಸರ್ಜನೆ ಆಗ್ಲಿಲ್ಲ ಅಂದ್ರೆ ಅದು ನಮ್ಮ ದೇಹದಲ್ಲೇ ಉಳ್ಕೊಂಡ್ರೆ ನಮಗೆ ರೋಗಗಳು ಬರುತ್ತೆ ಅಂತ. ಶ್ಲೋಕದ 2ನೇ ಭಾಗ ಲಂಘನಂ ಪರಮೌಷಧಂ ಅಂದ್ರೆ ಫಾಸ್ಟಿಂಗ್ ಇಸ್ ದ ಸುಪ್ರೀಂ ಮೆಡಿಸಿನ್. ಉಪವಾಸ ಅದಕ್ಕೆ ಪರಮ ಔಷಧಿ. ಉಪವಾಸ ಮಾಡಕ್ಕೆ ನಿಮಗೆ ₹1 ಕೂಡ ಖರ್ಚಾಗೋದಿಲ್ಲ. ಹಾಗೆ ನೀರು ಕುಡ್ಕೊಂಡಿದ್ರೆ ಸಾಕು. ಈಗ ನೀವು ಯಾವತ್ತೇ ಫಾಸ್ಟಿಂಗ್ ಮಾಡ್ಬೇಕಾದ್ರೂ ಡಾಕ್ಟರ್ ಗೈಡೆನ್ಸ್ ಗಳಿಗೆ ಕರೆಕ್ಟ್ ಆಗಿ ಮಾಡಬೇಕು. ಅದರಿಂದ ನಿಮಗೆ ತುಂಬಾ ಲಾಭಗಳು ಆಗುತ್ತೆ. ನಾನು ನಿಮ್ಗೆ ಆಗ್ಲೇ ಹೇಳಿದೆ ನಾನು ಲಾಸ್ಟ್ 24 ಗಂಟೆಯಿಂದ ಏನು ಊಟ ಮಾಡಿಲ್ಲ ಅಂತ. ಈಗ ನನ್ನ ದೇಹದೊಳಗೆ ಏನೇನ್ ಚೇಂಜಸ್ ಆಗ್ತಿದೆ ಅಂತ ಸೈಂಟಿಫಿಕಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇದಾಗಿ ನನ್ನ ಬ್ಲಡ್ ಅಲ್ಲಿರೋ ಗ್ಲೂಕೋಸ್ ಲೆವೆಲ್ ಕಡಿಮೆ ಆಗಿರುತ್ತೆ. ಎರಡನೇದಾಗಿ ನನ್ನ ಬ್ಲಡ್ ಅಲ್ಲಿ ಇನ್ಸುಲಿನ್ ಲೆವೆಲ್ಸ್ ಕೂಡ ಕಡಿಮೆ ಆಗಿರುತ್ತೆ. ಮೂರನೇದಾಗಿ ನನ್ನ ಬಾಡಿಲಿ ಸೆಲ್ಯುಲಾರ್ ಕ್ಲೆನ್ಸಿಂಗ್ ಮೆಕ್ಯಾನಿಸಮ್ ಅಂದ್ರೆ ಫ್ಯಾಗೋಸೈಟೋಸಿಸ್ ಸ್ಟಾರ್ಟ್ ಆಗಿರುತ್ತೆ. ನಾಲ್ಕನೇದಾಗಿ ಫ್ಯಾಟ್ ಬರ್ನಿಂಗ್ ಸ್ಟಾರ್ಟ್ ಆಗಿರುತ್ತೆ. ಐದನೇದಾಗಿ ನನ್ನ ಅಡ್ರಿನಲಿನ್ ಹಾರ್ಮೋನ್ ಲೆವೆಲ್ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಇದರಿಂದ ನಾರ್ಮಲ್ಗಿಂತ ಸ್ವಲ್ಪ ಆಕ್ಟಿವ್ ಆಗಿರ್ತೀವಿ. ಆರನೇದಾಗಿ ನಮ್ಮ ಬಾಡಿಲಿ ಗ್ರೋತ್ ಹಾರ್ಮೋನ್ 3 ರಿಂದ 5 ಪಟ್ಟು ಜಾಸ್ತಿ ಆಗಿರುತ್ತೆ. ನೀವು ಕೂಡ ಫಾಸ್ಟಿಂಗ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಫ್ರೀ PDF ನ DM ಮಾಡ್ತೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮಗೂ ಗೊತ್ತಾಗಬೇಕು ಹಾಗೂ ನೋಡಬೇಕು ಅಂದ್ರೆ ಆರೋಗ್ಯ ಆಚಾರ್ಯ ಚಾನೆಲ್ನ ಫಾಲೋ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ.